ಇದೆಯೋ ಎಲ್ಲಿ ನೋಡ್ಕೊಂಡು ಓಡಿಸ್ತಿದ್ಯಾ? ಎಲ್ಲಿ ನೋಡ್ಕೊಂಡು ಕ್ಲಿಯರಾಗಿ ಗೊತ್ತಾಗ್ತಿದೆ ಎಣ್ಣೆ ಹೊಡೆದಿರೋದು. ಸೊ ಇವತ್ತೇನಾಯಿತು ಅಂದರೆ ಹೊಸೂರಿಂದ ಬರ್ತಾಯಿದ್ದೀನಿ, ಹೊಸೂರಿಗಿಂತ ಹಿಂದೆಯೇ. ಸೊ ನಾನು ನಾರ್ಮಲಾಗಿ ಒಂದು ಲೈನಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನು ನಾರ್ಮಲಾಗಿ ನಾನು ಲೈನ್ ಫಾಲೋ ಮಾಡ್ತೀನಿ ನಾನು. ಸೊ ಈ ಕಡೆ ಇತ್ತು ಅಂದರೆ ಸೊ ಆ ಟೆನಿಕಾಸ್ಟ್ ನಾನು ಇಂಡಿಕೇಟ್ರನ್ನ ಆನ್ ಮಾಡಿನೇ ನಾನು ರೈಟ್ ಸೈಡ್ಗೆ ಹೋಗೋದು, ಆರ್ ಲೆಫ್ಟ್ ಸೈಡ್. ಆ ಕಡೆ ರೈಟ್ ಸೈಡಲ್ಲಿ ಇತ್ತು ಅಂದರೆ ಲೆಫ್ಟ್ ಸೈಡಿಗೆ ಬರೋದು. ಅಲ್ಲಿ ಲೈನ್ ಚೇಂಜ್ ಮಾಡಿದ್ರೆ ಇಂಡಿಕೇಟ್ರ್ ನಾನು ಹಾಕ್ತೀನಿ. ಸೊ ನಾನು ಈ ಲೈನಲ್ಲಿ ಲೆಫ್ಟ್ ಸೈಡ್ ಲೈನಲ್ಲಿದ್ದೆ. ಸೊ ಒಂದು ಕಾರ್ ಯಾವುದು ಅಂತ ನೋಡಿಲ್ಲ. ಸೊ ಸಡನ್ನಾಗಿ ಏನು ಮಾಡ್ದೆ, ಲೆಫ್ಟ್ ಸೈಡಿಗೆ ಗಾಡಿ ಎಳೆದುಬಿಟ್ಟ. ಸೊ ಜಸ್ಟ್ ನನ್ನ ಡ್ಯೂಕಿಗೆ ಮತ್ತು ಅವ್ನ ಕಾರ್ಗೆ ಅರ್ಧ ಅಡಿ ಇಲ್ಲ 1 ಅಡಿ ಗ್ಯಾಪ್ ಅಷ್ಟೇ ಇದ್ದಿದ್ದು, ಒಂದು ಗೇಣ್ ಅಂದ್ಕೊಳ್ಳಿ. ಸೊ ಇದೇನು ನೋಡ್ತಾ ಇದ್ದೀರಾ, ಇಷ್ಟೇ ಇದ್ದಿದ್ದು. ನಾನು ಗಾಡಿ ಎಳ್ದಿರಲಿಲ್ಲ ಅಂದರೆ ಸೀದಾಗ ಒಂದು ಸೈಡಲ್ಲಿ ಹೋಗಿ ಬಿದ್ದಿರ್ತಿದ್ದೆ. ಸೊ ಸರಿ ಆಯಿತು ಅಂದ್ಬಿಟ್ಟು ಸರಿಯಾಗಿ ಕೋಪ ಬಂದಿತ್ತು. ಹೋಗಿ ಒಳ್ಳೆ ಚೇಸ್ ಕೊಟ್ಟೆ. ಸೊ ಅದನ್ನ ನೋಡ್ಕೊಂಬನ್ನಿ ಇವಾಗ ಸದ್ಯಕ್ಕೆ. ಚೇಸ್ ಕೊಟ್ಟಾದಮೇಲೆ ಪುಣ್ಯಾತ್ಮ ಅವನು ನಿಲ್ಲಿಸ್ತಾನೇ ಇಲ್ಲ ಗಾಡಿ. ಚೇಸ್ ಕೊಡ್ತಾನೇ ಇದ್ದೀನಿ. ನಾನು ಗಾಡೀಲಿ ಹೋಗ್ತಾಯಿದ್ದೀನಿ, ಕಾರ್ ಪಕ್ಕದಲ್ಲೇ ಇದ್ದೀನಿ. ಬಟ್ ಸ್ಟಿಲ್ ಅವನು ನಿಲ್ಸೋಕ್ಕೆ ರೆಡಿ ಇಲ್ಲ. ನನಗೆ 2-3 ಸಲ ಡಾಡ್ಜ್ ಮಾಡ್ದ. ಸರಿ ಆಯಿತು, ಇನ್ನೂ ಉರಿತು. ತಿರ್ಗಾ ಹೋದೆ ಅವನಿಂದನೇ, ಹಂಗೆ ಸೇಫಾಗಿ ಅವನಿಂದನೇ ಹೋಗ್ಬಿಟ್ಟು ಅಡ್ಡ ಹಾಕಕ್ಕೆ ಹೋದೆ. ಆಗಿಲ್ಲ, ಕೊನೆ ಪುಣ್ಯ ಇದು ಬಂತು ಟ್ರಾಫಿಕ್ಕು. ಸೊ ಅಲ್ಲಿ ನಿಲ್ಲಿಸ್ದ. ಅಲ್ಲಿ ಅವನ ಫೇಸ್ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಎಣ್ಣೆ ಹೊಡೆದಿರೋದು. ಸೊ ಯಾವ ರೇಂಜಿಗೆ ಎಣ್ಣೆ ಹೊಡೆದಿದ್ದಾನೆ ಅಂದರೆ ಅವ್ನು ವಿಂಡೋನೂ ಓಪನ್ ಮಾಡ್ತಿಲ್ಲ. ಅವನು ವಿಂಡೋ ಓಪನ್ ಮಾಡೋ ಅಂದ್ರೂ ಮಾಡ್ತಿಲ್ಲ. ಸೊ ಆ ರೇಂಜಿಗೆ ಕುಡ್ದಿದ್ದಾನೆ. ಜೊತೆಗೆ ಚಿಕ್ಕ ಮಗುನ ಬೇರೆ ಕುಡಿಸ್ಕೊಂಡಿದ್ದಾನೆ. ಬೇಕಂದರೆ ಒಂದು ಮೇ ಬಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಅವನ ಫೇಸು. ಜಸ್ಟ್ ನೀವು ಒಂದ್ಸಲಿ ನೋಡಿ. ನೀವು ಇಂಥವ್ರಿಗೆಲ್ಲ ಏನು ಹೇಳಬೇಕೋ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಟ್ರಾಫಿಕ್
ಎಲ್ಲ ಹಾಂ ಯಾವ ಕಡೆ ನೋಡ್ಕೊಂಬರ್ತೀಯ? ಏಯ್ ಎಲ್ಲಿ ನೋಡ್ಕೊಂಡು ಓಡಿಸ್ತಿದ್ಯಾ? ಎಲ್ಲಿ ನೋಡ್ಕೊಂಡು ಎಲ್ಲಿ ನೋಡ್ಕೊಂಡು ಓಡಿಸ್ತಿದ್ಯೋ? ಎಲ್ಲಿ ನೋಡ್ಕೊಂಡು ನಿಲ್ಸಿದ್ಯಾ? ವಿಂಡೋ ತೆಗಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಬೋರ್ಡ್